ನಮ್ಮ ಮಂಡ್ಯ ಸ್ಟೇಡಿಯಂ ಅಲ್ಲಿ ಇವತ್ತು ರನ್ನಿಂಗ್ ಮ್ಯಾರಥಾನ್ ಇತ್ತು. ಅದಕ್ಕೆ ನಾನು ಹೋಗಿದ್ದೆ, ಓಡಕ್ಕಂತೂ ಅಲ್ಲ, ನೋಡಕ್ಕೆ. ಮ್ಯಾರಥಾನ್ ಕಂಡಕ್ಟ್ ಮಾಡಿದ್ದು ಇಡೀ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಪೊಲೀಸರು. ಇದನ್ನೇನಕ್ಕೆ ಆರ್ಗನೈಸ್ ಮಾಡಿದ್ರು ಅಂದ್ರೆ, ಈಗಿನ ಯೂತ್ಸ್ ಎಲ್ಲ ಡ್ರಗ್ ಮತ್ತೆ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದನ್ನ ಮುಕ್ತಗೊಳಿಸಿ ಈ ಫಿಟ್ನೆಸ್ ಕಡೆ ಒಂದು ಒಲವು ಮೂಡಿಸಬೇಕು ಅಂದ್ಬಿಟ್ಟು ಈ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡಿದ್ದು. ನಾವು ಹೋದಾಗ ಇನ್ನು ಮ್ಯಾರಥಾನ್ ಸ್ಟಾರ್ಟ್ ಆಗಿರಲಿಲ್ಲ, ಅವಾಗ ತಾನೇ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಿತ್ತು. ಸೊ ಅದನ್ನ ನೋಡ್ತಾ ನಿಂತಿದ್ದು. ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗಿಲಿಯಣ್ಣ ಬರ್ತಾರೆ ಅಂತ. ನಾವು ಹೋಗಿದ್ದು ಮ್ಯಾರಥಾನ್ ನೋಡಕ್ಕೆ, ಹಂಗೆ ಗಿಲಿಯಣ್ಣನ ನೋಡ್ದಂಗಾಯ್ತು. ಎಲ್ಲೂ ಪಬ್ಲಿಸಿಟಿ ಮಾಡಿರಲ್ಲ ಇವ್ರು ಬರ್ತಾರೆ ಅಂತ. ಮೋಸ್ಟ್ಲಿ ಮುಂಚೆನೆ ಎಲ್ಲ ಹೇಳ್ಬಿಟ್ಟಿದ್ರೆ ಇನ್ನೂ ಜಾಸ್ತಿ ಜನ ಕ್ರೌಡ್ ಆಗ್ಬಿಡೋರು ಅನ್ಸುತ್ತೆ. ಆಮೇಲೆ ಗಿಲ್ಲಿಯಣ್ಣ 2 ನಿಮಿಷ ಭಾಷಣ ಮಾಡಿ ಒಂದೆರಡು ಸ್ಟೆಪ್ ಆಗ್ಬಿಟ್ಟು ಈ ಕಡೆ ರನ್ನಿಂಗ್ ಮ್ಯಾರಥಾನ್ ಸ್ಟಾರ್ಟ್ ಮಾಡಕ್ ಬಂದ್ರು. ಈ ಮ್ಯಾರಥಾನ್ ಇದ್ದಿದ್ದು 5,000 ಮತ್ತೆ 10,000. 5,000 ಓಡೋರ್ಗೆ ಫಸ್ಟ್ ಪ್ರೈಸ್ ಇದ್ದಿದ್ದು 5,000, ಮತ್ತೆ ಸೆಕೆಂಡ್ ಪ್ರೈಸ್ 3,000, ಥರ್ಡ್ ಪ್ರೈಸ್ 2,000. ಇನ್ನ 10K ಓಡೋರ್ಗೆ ಫಸ್ಟ್ ಪ್ರೈಸ್ 10,000, ಸೆಕೆಂಡ್ ಪ್ರೈಸ್ 5,000, ಥರ್ಡ್ ಪ್ರೈಸ್ 3,000. ಈ ರನ್ನಿಂಗ್ ಅಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಅವ್ರಿಗೆ ಆಗ್ಲಿಲ್ಲ ಅಂದ್ರೂ ಕೂಡ ಪಾರ್ಟಿಸಿಪೇಟ್ ಮಾಡೋರೆ. ಹಂಗೇನೆ ನೀವು ಕೂಡ ಈ ಫಿಟ್ನೆಸ್ ಬಗ್ಗೆ ಗಮನ ಹರಿಸಿ. ನಮ್ಮ ಮಂಡ್ಯ ಸ್ಟೇಡಿಯಂಗೆ ಬೆಳಿಗ್ಗೆ ಹೊತ್ತು ನಾನು ಅಷ್ಟಾಗಿ ಬಂದಿರಲಿಲ್ಲ. ಬೆಳಿಗ್ಗೆ ಈ ಮಂಡ್ಯ ಸ್ಟೇಡಿಯಂ ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ. ಈ ರನ್ನಿಂಗ್ ಮ್ಯಾರಥಾನ್ ಕಂಡಕ್ಟ್ ಮಾಡೋದಕ್ಕೆ ಅಧ್ಯಕ್ಷತೆ ವಹಿಸ್ಕೊಂಡಿರೋ ಶೋಭಾ ರಾಣಿ ಮ್ಯಾಮ್ಗೂ ಹಾಗೇನೆ ಇಡೀ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಪೊಲೀಸ್ಗೂ ಕೃತಜ್ಞತೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್.